ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ರೆ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಹೋಟೆಲಲ್ಲಿ ಮಾಡೋ ಕಬಾಬ್ಗಿಂತನೂ ತುಂಬ ರುಚಿಯಾದಂಥ ಕಬಾಬ್ನ ನಾವು ಮನೆಯಲ್ಲೇ ಮಾಡ್ಕೋಬಹುದು. ಕಬಾಬ್ ಪೌಡರ್ನ ಬಳಸ್ಕೊಂಡು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿನ ತಗೊಂಡಿದ್ದೀನಿ. ಶುಂಠಿ ಪ್ರಮಾಣ ಸ್ವಲ್ಪ ಕಮ್ಮಿ ಇರಬೇಕು ಬೆಳ್ಳುಳ್ಳಿ ಪ್ರಮಾಣಕ್ಕಿಂತ. ನಂತರ ಒಂದು 3-4 ಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಪುದೀನ ಹಾಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಅರ್ಧ kg ಚಿಕನ್ ತಗೊಂಡು ನೀಟಾಗಿ ಅರಿಶಿನ ಪುಡಿ ಹಾಕಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಈಗ ಒಂದು ಮೊಟ್ಟೆನ ಸೇರಿಸಿ ನಂತರ ನಾವು ಆಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲ ಪೇಸ್ಟು, ಅದನ್ನು ಕೂಡ 2 ಟೇಬಲ್ ಸ್ಪೂನ್ ಸೇರಿಸ್ಕೊತಾ ಇದ್ದೀನಿ. ಒಂದ್ಸತಿ ಈ ಥರ ಪೇಸ್ಟ್ ಮಾಡಿ ಹಾಕಿ ನೋಡಿ, ಕಬಾಬ್ ತುಂಬಾ ಚೆನ್ನಾಗಿ ಬರುತ್ತೆ. ಹೋಟೆಲ್ ಸ್ಟೈಲ್ಗಿಂತ ತುಂಬಾ ರುಚಿಯಾಗಿರುತ್ತೆ. ಹೆಲ್ದಿ ಕೂಡ. ಫುಡ್ ಕಲರ್ ಹಾಕಿಲ್ಲ, ಯಾವುದೇ ಥರದ ಪ್ರಿಸರ್ವೇಟಿವ್ಸ್ ಇಲ್ಲ, ತುಂಬಾ ಚೆನ್ನಾಗಿರುತ್ತೆ. ಆರಾಮಾಗಿ ಹೆಲ್ದಿಯಾಗಿ ಎಷ್ಟು ಬೇಕೋ ಅಷ್ಟು ತಿನ್ಬೋದು. ನಂತರ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಸಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಕಾರ್ನ್ಫ್ಲೋರ್ ಕೂಡ ಬಳಸ್ಕೋಬಹುದು, ನಾನಿಲ್ಲಿ ಇಲ್ಲ ಅಂತ ಹೇಳಿ ಅಕ್ಕಿ ಹಸಿಟ್ಟನ್ನ ತಗೊಂಡಿದ್ದೀನಿ. ಇದೆಲ್ಲ ಹಾಕಿದ್ಮೇಲೆ ಒಂದ್ಸತಿ ಮಿಕ್ಸ್ ಮಾಡಬೇಕು. ಇದಕ್ಕೆ ವಾಟರ್ ಸೇರ್ಸಕ್ ಹೋಗ್ಬಾರ್ದು, ಗಟ್ಟಿಯಾಗಿರ್ಬೇಕು ಮಸಾಲ. ಚಿಕನ್ಗೆ ಚೆನ್ನಾಗಿ ಕೋಟ್ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು. ನೀರನ್ನ ಅಂತೂ ಬಳಸಕ್ಕೆ ಹೋಗಬೇಡಿ, ನೀರನ್ನ ಬಳಸಿದ್ರೆ ಚಿಕನ್ ಕಬಾಬ್ ಚೆನ್ನಾಗಾಗೋದಿಲ್ಲ. ನಂತರ ಇಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರನ್ನ ತಗೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಚಿಕನ್ಗೆಲ್ಲ ಕ್ಲೀನಾಗಿ ಹಿಡಿಯೋ ಥರ. ನೋಡಿ, ಈ ಥರ ಮಿಕ್ಸ್ ಮಾಡಾದ್ಮೇಲೆ ಒಂದು ಸೈಡಲ್ಲಿ ಎತ್ತಿಡಬೇಕು ಒಂದು 5 ಮಿನಿಟ್ಸ್. ನಿಮ್ಗೇನಾದರೂ ಟೈಮ್ ಇತ್ತು ಅಂತ ಹೇಳಿದ್ರೆ 1-2 ಅವರ್ಸ್ ನೆನೆಸಿಡಿ, ಆಗ ಇನ್ನೂ ಚೆನ್ನಾಗಾಗುತ್ತೆ. ನನಗೆ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಒಂದು 5 ಮಿನಿಟ್ಸ್ ನೆನೆಯಕ್ಕೆ ಬಿಡ್ತಿದ್ದೀನಿ. ಈಗ ಬಾಣಲಿಗೆ ಇಟ್ಕೊಂಡು ಎಣ್ಣೆನ ಹಾಕೊತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಕಬಾಬ್ಗಳನ್ನ ಹಾಕೊಳ್ಳೋದೆ. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಆನಂತರ ನೀವು ಕಬಾಬ್ಗಳನ್ನ ಸೇರಿಸ್ಕೋಬೇಕಾಗುತ್ತೆ. ಎಣ್ಣೆ ಕಾದಿಲ್ಲ ಅಂತ ಹೇಳಿದ್ರೆ ಚಿಕನ್ನು ತಳ ಇಟ್ಕೊಳ್ಳುತ್ತೆ, ತೆಗಿಯಕ್ಕೆ ಆಮೇಲೆ ತುಂಬ ಕಷ್ಟ ಆಗುತ್ತೆ. ಸೊ ಹೀಗಾಗಿ ಎಲ್ಲ ಕಬಾಬ್ಗಳನ್ನು ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು. ನೀವು ಬೇಕಾದ್ರೆ 2 ಸತಿ ಆಯಿಲಲ್ಲಿ ಹಾಕಿ ಫ್ರೈ ಮಾಡ್ಕೋಬಹುದು, ಆಗ ಇನ್ನೂ ಕ್ರಿಸ್ಪಿಯಾಗಿ ಬರುತ್ತೆ. ನಾನು ಹಾಗೆ ಮಾಡ್ಕೋತಾ ಇಲ್ಲ, ನನಗೆ ಬೇಗ ಆಗಬೇಕಾಗಿರೋದ್ರಿಂದ ನಾನು ಒಂದೇ ಸತಿ ಆಯಿಲ್ಗೆ ಹಾಕ್ಕೊಂಡು 1 ಟೈಮ್ ಅಷ್ಟೇ ಫ್ರೈ ಮಾಡ್ಕೊತಾ ಇದ್ದೀನಿ. ಟೈಮ್ ಇತ್ತು ಅಂತ ಹೇಳಿದ್ರೆ ನೀವು ಚಿಕನ್ನ ಡಬಲ್ ಸತಿ ಫ್ರೈ ಮಾಡ್ಕೊಳ್ಳಿ, ಹಾಗೆ ಇನ್ನೂ ಚೆನ್ನಾಗಿರುತ್ತೆ. ಫಸ್ಟು ಕಬಾಬ್ನ ಹಾಕ್ಕೊಂಡು ಒಂದು 80% ಆಗೋಷ್ಟು ಬೇಯಿಸ್ಕೊಂಡು ಮತ್ತೆ ಅದನ್ನು ತೆಗೆದು ಮತ್ತೆ ಇನ್ನೊಂದು ಸತಿ ಆಯಿಲ್ಗೆ ಹಾಕೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಯಾವ ಹೋಟೆಲ್ಗೂ ಕೂಡ ಕಮ್ಮಿ ಇರೋದಿಲ್ಲ. ಅಷ್ಟು ರುಚಿಯಾಗಿ ನಾವು ಮನೆಯಲ್ಲೇ ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಹೆಲ್ದಿ ವರ್ಷನಲ್ಲಿ ಕಬಾಬ್ನ ಮಾಡ್ಕೋಬಹುದು. ಮಕ್ಕಳಿಗೆ ಕೊಡ್ತೀರಾ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ನೀವು ಕೂಡ ತುಂಬಾ ಇಷ್ಟಪಟ್ಟು ತಿಂತೀರಾ. ಒಂದು ಸಣ್ಣ ಪುಟ್ಟ ಟಿಪ್ಸ್ನ ಫಾಲೋ ಮಾಡಿಕೊಂಡ್ರೆ ಕಬಾಬ್ ಹೋಟೆಲ್ ಸ್ಟೈಲಲ್ಲೇ ಬರುತ್ತೆ. ಏನು ಟಿಪ್ಸಪ್ಪ ಅದು ಅಂತ ಹೇಳಿದ್ರೆ, ಕಬಾಬ್ನ ನೀವು ಆ ಎಣ್ಣೆಗೆ ಹಾಕಿದ ತಕ್ಷಣ ನೀವು ತಿರುಗ್ಸೋಕ್ಕೆ ಹೋಗಬಾರ್ದು. ಹಾಗೇನಾದರೂ ತಿರುಗಿಸಿದ್ರೆ ಮಸಾಲ ಚಿಕನ್ಗೆ ಹಿಡಿಯೋದಿಲ್ಲ. ಒಂದು 5 ಮಿನಿಟ್ಸ್ ಆಯಿಲಲ್ಲಿ ಬಿಟ್ಬಿಟ್ಟು ಆಮೇಲೆ ನೀವು ಟರ್ನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಟಿಪ್ ಬಂದು ಚಿಕನ್ನ ಮ್ಯಾರಿನೇಟ್ ಮಾಡಲೇಬೇಕು. ಇಮಿಡಿಯೇಟಾಗಿ ನೀವು ಮಾಡಿದ್ರೆ ಉಪ್ಪು ಖಾರ ಏನೂ ಹಿಡ್ದಿರೋದಿಲ್ಲ, ಚೆನ್ನಾಗಿ ಬರೋದಿಲ್ಲ. ನೆಕ್ಸ್ಟ್ ಏನಂತ ಹೇಳಿದ್ರೆ, ಚಿಕನ್ ರಬ್ಬರ್ ಥರ ಬರ್ತಿದೆ, ಜ್ಯೂಸಿಯಾಗಿ ಬರ್ತಿಲ್ಲ ಅಂತ ಹೇಳಿದ್ರೆ ಕರ್ಡ್ನ ಹಾಕೋದ್ರಿಂದ ಚಿಕನ್ ಜ್ಯೂಸಿಯಾಗಿರುತ್ತೆ. ಮತ್ತು ನಾವು ಚಿಕನ್ ತೊಗೋಬೇಕಾದ್ರೂ ಅಷ್ಟೇ ಯಾವುದ್ಯಾವುದು ಓಲ್ಡ್ ಸ್ಟಾಕ್ ಚಿಕನ್ ಎಲ್ಲ ತೊಗೋಬಾರ್ದು, ಫ್ರೆಶ್ ಆಗಿರೋ ಚಿಕನ್ನ ತೊಗೋಬೇಕು. ಈಗ ತುಂಬ ಚೆನ್ನಾಗಿರುತ್ತೆ. ನೀವು ಮ್ಯಾರಿನೇಟ್ ಮಾಡಬೇಕಾದ್ರೆ ಲೆಮನ್ನ ಬಳಸ್ಬೋದು, ಅಥವಾ ಸರ್ವ್ ಮಾಡಬೇಕಾದ್ರೆ ಕೂಡ ಲೆಮನ್ನ ಬಳಸ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಕಬಾಬ್ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.